12 ವರ್ಷ 100 ಟೂರ್ ಮಾಡಿದ ಮೋದಿ ಲಾಭ ಯಾರಿಗೆ? ಎಪಿಸೋಡ್ 5. ನೀರವ್ ಮೋದಿ ಮಲ್ಯ ಪರಾರಿಯಾಗುವಾಗ ಪ್ರಧಾನಿ ಮೋದಿ ಆಫ್ರಿಕಾದಲ್ಲಿದ್ರು. ನಮಸ್ಕಾರ ಫ್ರೆಂಡ್ಸ್, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ಗೆಳೆಯರೇ, 2018ರ ಸಮಯ. ಕೇಂದ್ರ ಸರ್ಕಾರ ನಾವು ದೇಶದ ಕಾವಲುಗಾರರು ಅಂದ್ರೆ ಚೌಕಿದಾರ್, ನಮ್ಮ ದೇಶದ ಪಾಸ್ಪೋರ್ಟ್ ಸ್ಟ್ರಾಂಗ್ ಆಗ್ತಿದೆ, ನವ ಭಾರತ ನಿರ್ಮಾಣವಾಗ್ತಿದೆ ಅಂತ ಭಾರಿ ಪ್ರಚಾರದಲ್ಲಿ ತೊಡಗಿತ್ತು. ಆದರೆ ಅದೇ 2018ರಲ್ಲಿ ಆ ಸ್ಟ್ರಾಂಗ್ ಪಾಸ್ಪೋರ್ಟ್ ಅನ್ನ ಬಳಸಿಕೊಂಡು ಭಾರತದ ಜನಸಾಮಾನ್ಯರ, ರೈತರ, ಬಡವರ ರಕ್ತ ಹೀರಿ ಕಟ್ಟಿದ್ದ ಬ್ಯಾಂಕ್ಗಳಿಗೆ ಸಾವಿರಾರು ಕೋಟಿ ರೂಪಾಯಿ ಪಂಗನಾಮ ಹಾಕಿದ ವಂಚಕರು ಯಾವುದೇ ತಡೆ ತನಿಖೆ ಇಲ್ಲದೆ ವಿಮಾನ ನಿಲ್ದಾಣದಿಂದ ರಾಜಾರೋಷವಾಗಿ ಹಾರಿ ಹೋದರು. ಅವರು ವಿಮಾನ ಏರಿ ಲಂಡನ್, ಆಂಟಿಗುವಾಗೆ ಹೋಗುವಾಗ ನಮ್ಮ ತನಿಖಾ ಸಂಸ್ಥೆಗಳು ಇಡಿ, ಸಿಬಿಐ ಕಣ್ಮುಚ್ಚಿ ಮಲಗಿದ್ವಾ ಅಥವಾ ಅವರಿಗೆ ಗ್ರೀನ್ ಸಿಗ್ನಲ್ ಕೊಡಲಾಗಿತ್ತ? ಒಂದು ಕಡೆ ಬ್ಯಾಂಕ್ಗಳು ದಿವಾಳಿ ಆಗ್ತಿದ್ದಾಗ ಪ್ರಧಾನಿ ಮಾತ್ರ ಆಫ್ರಿಕಾದ ದೇಶಗಳಲ್ಲಿ, ಚೀನಾದ ವುಹಾನ್ನಲ್ಲಿ ರೌಂಡ್ಸ್ ಹಾಕ್ತಿದ್ರು. ಆಫ್ರಿಕಾದ ಪ್ರವಾಸದ ಬೆನ್ನಲ್ಲೇ ಅದಾನಿ ಗ್ರೂಪ್ ಆಫ್ರಿಕಾದ ಗಣಿಗಾರಿಕೆ ಮತ್ತು ಬಂದರುಗಳ ಮೇಲೆ ಕಣ್ಣಿಟ್ಟಿತ್ತು. ಬನ್ನಿ, ಇವತ್ತಿನ ಎಪಿಸೋಡ್ನಲ್ಲಿ ಈ ಮಹಾಪರಾರಿ ನಾಟಕ ಮತ್ತು ಆಫ್ರಿಕನ್ ಸಫಾರಿಯ ಹಿಂದಿನ ಕರಾಳ ಸತ್ಯವನ್ನ ನಿಮ್ಮ ಮುಂದೆ ಬಿಚ್ಚಿಡ್ತೇನೆ. ದಾವೋಸ್ ಫೋಟೋ ಶೂಟ್ ಮತ್ತು ಪಂಜಾಬ್ ನ್ಯಾಷನಲ್ ಬ್ಯಾಂಕ್ ಅಂದ್ರೆ PNB ಮಹಾಲೂಟಿ. ಜನವರಿ 2018 ಸ್ವಿಟ್ಜರ್ಲ್ಯಾಂಡಿನ ದಾವೋಸ್ನಲ್ಲಿ ವರ್ಲ್ಡ್ ಎಕನಾಮಿಕ್ ಫೋರಂ WEF ನಡೆಯುತ್ತಿತ್ತು. ಪ್ರಧಾನಿ ಮೋದಿ ಭಾರತದ ಸಾಧನೆಗಳ ಬಗ್ಗೆ ಭಾಷಣ ಬಿಗಿತಿದ್ರು. ಅವರ ಜೊತೆ ಭಾರತದ ಪ್ರಭಾವಿ ಉದ್ಯಮಿಗಳ ದಂಡೇ ಇತ್ತು. ಆ ಗ್ರೂಪ್ ಫೋಟೋದಲ್ಲಿ ಮೋದಿಯವರ ಹಿಂದಿನ ಸಾಲಿನಲ್ಲಿ ಕೋಟು ಸೂಟ್ ಹಾಕಿ ನಿಂತಿದ್ದ ವ್ಯಕ್ತಿಯೇ ವಜ್ರದ ವ್ಯಾಪಾರಿ ನೀರವ್ ಮೋದಿ. ಆದರೆ ಈ ಫೋಟೋ ರಿಲೀಸ್ ಆದ ಕೇವಲ 3 ವಾರಗಳಲ್ಲಿ ಭಾರತದಲ್ಲಿ ಒಂದು ಬಾಂಬ್ ಸಿಡಿಯಿತು. ಅದೇ ಪಂಜಾಬ್ ನ್ಯಾಷನಲ್ ಬ್ಯಾಂಕ್ PNB ಹಗರಣ. ನೀರವ್ ಮೋದಿ ಮತ್ತು ಆತನ ಸೋದರ ಮಾವ ಮೆಹುಲ್ ಚೋಕ್ಸಿ ಸೇರ್ಕೊಂಡು PNB ಬ್ಯಾಂಕ್ನ ನಕಲಿ ಗ್ಯಾರಂಟಿ ಪತ್ರಗಳನ್ನ LOU ಇವುಗಳನ್ನ ಬಳಸಿ ಬರೋಬ್ಬರಿ 14,000 ಕೋಟಿ ರೂಪಾಯಿಗಳನ್ನ ಲೂಟಿ ಮಾಡಿದ್ರು. ಸ್ನೇಹಿತರೆ, ಲೂಟಿ ಮಾಡಿದ್ರು. ಇದು ಸುಮ್ಮನೆ ರಾತ್ರೋರಾತ್ರಿ ಆದ ಹಗರಣವಲ್ಲ. 2016ರಲ್ಲಿ ಇವರ ವಂಚನೆಯ ಬಗ್ಗೆ ಪ್ರಧಾನಿ ಕಚೇರಿಗೆ ದೂರು ಹೋಗಿತ್ತು ಅಂತ ದಾಖಲೆಗಳು ಹೇಳುತ್ತವೆ. 14,000 ಕೋಟಿ ರೂಪಾಯಿ ಅಂದ್ರೆ ಅದು ನಮ್ಮ ನಿಮ್ಮ ದುಡ್ಡು ಬಾಸ್, ಅದು ನಿಮ್ಮ ದುಡ್ಡು. ಆದ್ರೂ ಜನವರಿ 1 ವಾರದಲ್ಲಿ ಈತ ರಾಜಾರೋಷವಾಗಿ ಮುಂಬೈ ಏರ್ಪೋರ್ಟ್ನಿಂದ ದೇಶ ಬಿಟ್ಟು ಹಾರಿದ್ದ. ಅಷ್ಟೇ ಅಲ್ಲ, ದಾವೋಸ್ನಲ್ಲಿ ಪ್ರಧಾನಿ ಜೊತೆ ಫೋಟೋಗೆ ಫೋಸ್ ಕೂಡ ಕೊಟ್ಟಿದ್ದ. ನಾನ್ ಬರೋದಿಲ್ಲ, ಏನ್ ಮಾಡ್ಕೋತೀರಾ ಮಾಡ್ಕೊಳ್ಳಿ ಅಂತ ಆಮೇಲೆ ಲಂಡನ್ನಿಂದ ಪತ್ರ ಬೇರೆ ಬರೆದ. ಇದೇ ಸಮಯದಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾಗೆ ಅಂದ್ರೆ SBIಗೆ ಸುಮಾರು 9,000 ಕೋಟಿ ರೂಪಾಯಿ ವಂಚಿಸಿದ್ದ ವಿಜಯ್ ಮಲ್ಯ ಕೂಡ ತನ್ನ 300 ಬ್ಯಾಗ್ಗಳ ಸಮೇತ ಸಂಸತ್ತಿನ ಸೆಂಟ್ರಲ್ ಹಾಲ್ನಲ್ಲಿ ಹಣಕಾಸು ಸಚಿವರನ್ನ ಭೇಟಿ ಮಾಡಿ ಲಂಡನ್ಗೆ ಎಸ್ಕೇಪ್ ಆಗಿದ್ದ. ನಮ್ಮ ಕಾವಲುಗಾರರು, ನಮ್ಮ ಗುಪ್ತಚರ ಸಂಸ್ಥೆಗಳು ಈ ಬಿಲಿಯನೇರ್ಗಳ ಲೂಟಿಗೆ ರೆಡ್ ಕಾರ್ಪೆಟ್ ಹಾಸಿ ಕಳಿಸಿದ್ವಾ ಅಥವಾ ಕಳಿಸಿದ್ರಾ ಅನ್ನೋ ಅನುಮಾನ ಇಂದಿಗೂ ಹಾಗೆ ಉಳಿದಿದೆ. ಆಫ್ರಿಕನ್ ಸಫಾರಿ ಮತ್ತು ಅದಾನಿಯ ಹೊಸ ಗೇಮ್ ಪ್ಲಾನ್. ದೇಶದ ಒಳಗೆ ಇಷ್ಟೆಲ್ಲ ಬ್ಯಾಂಕಿಂಗ್ ಬಿಕ್ಕಟ್ಟು ನಡೀತಿರುವಾಗ ನಮ್ಮ ವಿದೇಶಾಂಗ ನೀತಿ ಎತ್ತ ಸಾಗಿತ್ತು. ಜುಲೈ 2018ರಲ್ಲಿ ಪ್ರಧಾನಿ ಮೋದಿ ಆಫ್ರಿಕಾದ ರವಾಂಡಾ, ಉಗಾಂಡ ಮತ್ತು ದಕ್ಷಿಣ ಆಫ್ರಿಕಾಗೆ ಅಂದ್ರೆ ಬ್ರಿಕ್ಸ್ ಸಮಿಟ್ಗೆ ಐತಿಹಾಸಿಕ ಭೇಟಿ ನೀಡಿದ್ರು. ರುವಾಂಡದಲ್ಲಿ 200 ಹಸುಗಳನ್ನ ದಾನ ಮಾಡಿದ್ರು. ಭಾರತ ಮತ್ತು ಆಫ್ರಿಕಾ ನಡುವೆ ಸಂಬಂಧ ಗಟ್ಟಿಯಾಗ್ತಿದೆ, ನಾವು ಚೀನಾಕ್ಕೆ ಟಕ್ಕರ್ ಕೊಡ್ತಿದ್ದೇವೆ ಅಂತ ಭಾರತದ ಮೀಡಿಯಾಗಳು ತಮಟೆ ಬಾರಿಸಿದ್ದು. ಆದರೆ ಈ ಆಫ್ರಿಕಾ ಟೂರ್ಗಳ ಅಸಲಿ ಫಲಾನುಭವಿ ಯಾರು ಊಹಿಸಿ? ಎಸ್, ಮತ್ತೆ ಅದೇ ಅದಾನಿ ಗ್ರೂಪ್. ಆಫ್ರಿಕಾ ಅಂದ್ರೆ ಖನಿಜ ಸಂಪನ್ಮೂಲಗಳ ಆಗರ. ಕಲ್ಲಿದ್ದಲು, ಚಿನ್ನ, ತಾಮ್ರ ಮತ್ತು ಬಂದರುಗಳು ಅಲ್ಲಿನ ಪ್ರಮುಖ ಆಕರ್ಷಣೆ. ಪ್ರಧಾನಿಯವರ ಪ್ರವಾಸಗಳ ಬೆನ್ನಲ್ಲೇ ಭಾರತದ ರಾಜತಾಂತ್ರಿಕ ಪ್ರಭಾವವನ್ನು ಬಳಸಿಕೊಂಡು ಅದಾನಿ ಗ್ರೂಪ್ ಆಫ್ರಿಕನ್ ಖಂಡದಲ್ಲಿ ತಮ್ಮ ಸಾಮ್ರಾಜ್ಯ ವಿಸ್ತರಿಸುವ
ಬ್ಲೂ ಪ್ರಿಂಟ್ ರೆಡಿ ಮಾಡಿತ್ತು. ದಕ್ಷಿಣ ಆಫ್ರಿಕಾದ ಗಣಿಗಾರಿಕೆ ಕಂಪನಿಗಳ ಜೊತೆ ಮಾತುಕತೆ, ಕೀನ್ಯಾ ಮತ್ತು ಟಾಂಜಾನಿಯಾದಲ್ಲಿ ಲಾಜಿಸ್ಟಿಕ್ಸ್ ಮತ್ತು ಫೋರ್ಟ್ ಮ್ಯಾನೇಜ್ಮೆಂಟ್ ಪ್ರಾಜೆಕ್ಟ್ಗಳ ಮೇಲೆ ಅದಾನಿ ಕಣ್ಣಿಟ್ಟಿದ್ದ. ಮುಂದೆ ಇದೇ ರಾಜತಾಂತ್ರಿಕ ಪ್ರಭಾವದಿಂದ ಟಾಂಜಾನಿಯಾದ ಕಂಟೈನರ್ ಟರ್ಮಿನಲ್ ಡೀಲ್ ಕೂಡ ಈ ಅದಾನಿ ಪಾಲಾಗಿದ್ದು ಇತಿಹಾಸ. ಅಂದರೆ ವಿದೇಶಿ ಪ್ರವಾಸಗಳೆಲ್ಲವೂ ಒಂದು ರೀತಿಯಲ್ಲಿ ಕಾರ್ಪೊರೇಟ್ ಕಂಪನಿಗಳಿಗೆ ರಸ್ತೆ ಕ್ಲಿಯರ್ ಮಾಡುವ ಅಡ್ವಾನ್ಸ್ ಬುಕ್ಕಿಂಗ್ ಏಜೆನ್ಸಿಯಂತೆ ಕೆಲಸ ಮಾಡ್ತಿದ್ವು ಸ್ನೇಹಿತರೆ ನಮ್ಮ ಪ್ರಧಾನಿಯ ಪ್ರವಾಸಗಳು. ಚೀನಾ ಮೈತ್ರಿ ಮತ್ತು ಭಾರತದ ಆರ್ಥಿಕತೆಯ ಪತನ. 2018ರ ಏಪ್ರಿಲ್ನಲ್ಲಿ ಪ್ರಧಾನಿ ಮೋದಿ ಚೀನಾದ ವುಹಾನ್ ನಗರಕ್ಕೆ ಹೋಗಿ ಚೀನಾ ಅಧ್ಯಕ್ಷ ಝಿ ಜಿನ್ಪಿಂಗ್ ಜೊತೆ ಇನ್ಫಾರ್ಮಲ್ ಸಮ್ಮಿಟ್ ಮಾಡಿದರು. ಇಬ್ರು ಟೀ ಕುಡಿದ್ರು, ಜೋಕಾಲಿಯಲ್ಲಿ ತೂಗಿದ್ರು. ಭಾರತ ಚೀನಾ ಸಂಬಂಧ ಹೊಸ ಎತ್ತರಕ್ಕೆ ಹೋಗಿದೆ ಅಂತ ಹೇಳಲಾಯಿತು. ಆದರೆ ಮುಂದೆ ಅದೇ ಚೀನಾ ಗಾಲ್ವಾನ್ನಲ್ಲಿ ನಮ್ಮ ಸೈನಿಕರ ಮೇಲೆ ದಾಳಿ ಮಾಡಿದ್ದು ನಮ್ಗೆಲ್ರಿಗೂ ಗೊತ್ತಿದೆ. ಒಂದು ಕಡೆ ಜಾಗತಿಕ ನಾಯಕನ ಫೋರ್ಸ್ ಕೊಡ್ತಿದ್ರೆ 2018ರ ಸೆಪ್ಟೆಂಬರ್ ಹೊತ್ತಿಗೆ ಭಾರತದ ಆರ್ಥಿಕತೆಯ ಬೆನ್ನೆಲುಬು ಮುರಿದು ಬೀಳುವಂತಹ ಮತ್ತೊಂದು ಘಟನೆ ನಡೆಯಿತು. ಅದೇ IL&FS ಇನ್ಫ್ರಾಸ್ಟ್ರಕ್ಚರ್ ಲೀಸಿಂಗ್ ಮತ್ತು ಫಿನಾನ್ಷಿಯಲ್ ಸರ್ವಿಸಸ್ನ ದಿವಾಳಿತನ. IL&FS ಅನ್ನೋದು ಭಾರತದ ಅತಿ ದೊಡ್ಡ ಬ್ಯಾಂಕೇತರ ಹಣಕಾಸು ಸಂಸ್ಥೆ. NBFC ಹೆದ್ದಾರಿ, ಟನಲ್, ಪವರ್ ಪ್ಲಾಂಟ್ ಕಟ್ಟಲಿಕ್ಕೆ ಇದು ಸಾಲ ಕೊಡ್ತಿತ್ತು. ಇದರ ಹಿಂದೆ LIC ಮತ್ತು SBI ನಂತಹ ಸರ್ಕಾರಿ ಸಂಸ್ಥೆಗಳ ಹಣವಿತ್ತು. ಆದರೆ ಭ್ರಷ್ಟಾಚಾರ ಮತ್ತು ತಪ್ಪು ನಿರ್ವಹಣೆಯಿಂದ ಈ ಸಂಸ್ಥೆ ಬರೋಬ್ಬರಿ 91,000 ಕೋಟಿ ರೂಪಾಯಿಗಳ ಸಾಲದ ಸುಳಿಗೆ ಸಿಲುಕಿ ದಿವಾಳಿಯಾಯಿತು. ಇದರ ಎಫೆಕ್ಟ್ ಎಲ್ಲಿಗೆ ಬಿತ್ತು ಗೊತ್ತಾ ಸ್ನೇಹಿತರೆ? ಭಾರತದ ಆಟೋಮೊಬೈಲ್ ವಲಯದ ಮೇಲೆ. ಜನರಿಗೆ ಟ್ರ್ಯಾಕ್ಟರ್, ಕಾರು, ಬೈಕ್ ಕೊಳ್ಳಲು ಸಾಲ ಸಿಗದೆ ಮಾರುಕಟ್ಟೆ ಕುಸಿದು ಬಿತ್ತು. ಮಾರುತಿ ಸುಜುಕಿ, ಟಾಟಾ ಮೋಟಾರ್ಸ್ ನಂತಹ ಕಂಪನಿಗಳು ಉತ್ಪಾದನೆ ನಿಲ್ಲಿಸಿದವು. ಡೀಲರ್ಶಿಪ್ಗಳು ಮುಚ್ಚಿದವು. ಕೇವಲ ಈ ಒಂದೇ ಸೆಕ್ಟರ್ನಲ್ಲಿ ಬರೋಬ್ಬರಿ 3,50,000 ಯುವಕರು 2018-2019ರಲ್ಲಿ ಕೆಲಸ ಕಳ್ಕೊಂಡು ಬೀದಿಗೆ ಬಿದ್ದರು. ಕಾವಲುಗಾರನ ಕರಾಳ ದರ್ಬಾರ್. ಬಾಸ್, 2018-2019ರ ಅವಧಿಯನ್ನೊಮ್ಮೆ ಕೂಲಂಕುಷವಾಗಿ ನೋಡಿ. ಈ ದೇಶದ ಕಾನೂನು ಬಡವನಿಗೆ ಒಂದು, ಬಲ್ಲಿದನಿಗೆ ಮತ್ತೊಂದು ಅನ್ನೋದು ಹೇಗೆ ಪ್ರೂವ್ ಆಯ್ತು ಅಂತೀರಾ? ಭಾರತದ ಹಳ್ಳಿಯಲ್ಲಿ ಒಬ್ಬ ರೈತ ಮಳೆ ಬಾರದೆ ಬೆಳೆ ಒಣಗಿ ತಾನು ತೆಗೆದುಕೊಂಡ 1 ಲಕ್ಷ ರೂಪಾಯಿ ಕೃಷಿ ಸಾಲವನ್ನ ಕಟ್ಟಲಿಲ್ಲ ಅಂದ್ರೆ ಬ್ಯಾಂಕ್ ಮ್ಯಾನೇಜರ್ ಪೊಲೀಸ್ ಕರ್ಕೊಂಡು ಹೋಗಿ ಆತನ ಟ್ರ್ಯಾಕ್ಟರ್ ಸೀಸ್ ಮಾಡ್ತಾನೆ. ಫೋಟೋ ತೆಗೆದು ಪೇಪರ್ನಲ್ಲಿ ಹಾಕಿ ಆ ರೈತನ ಮಾನ ಹರಾಜಾಗ್ತಾನೆ. ಸಾಲದ ಬಾಧೆ ಮತ್ತು ಅವಮಾನ ತಾಳಲಾರದೆ ಆ ರೈತ ನೇಣಿಗೆ ಶರಣಾಗ್ತಾನೆ. ಇದು ನಮ್ಮ ದೇಶದ ಕಾನೂನು ಸ್ನೇಹಿತರೆ. ಆದರೆ ಇದೇ ನಮ್ಮ ದೇಶದ ವ್ಯವಸ್ಥೆ 14,000 ಕೋಟಿ ಲೂಟಿ ಮಾಡಿದ ನೀರವ್ ಮೋದಿಗೆ ಪಾಸ್ಪೋರ್ಟ್ ಕ್ಲಿಯರ್ ಮಾಡಿ ಇಮಿಗ್ರೇಷನ್ ಚೆಕ್ ಮುಗಿಸಿ ಲಂಡನ್ಗೆ ಕಳುಹಿಸುತ್ತೆ. ಸಾವಿರಾರು ಕೋಟಿ ಕದ್ದ ಮಲ್ಯ, ಚೋಕ್ಸಿ, ಲಲಿತ್ ಮೋದಿ ಎಲ್ಲರೂ ಲಂಡನ್, ದುಬೈನಲ್ಲಿ ಕೂತು 5 ಸ್ಟಾರ್ ಲೈಫ್ ಎಂಜಾಯ್ ಮಾಡ್ತಾರೆ. ನೋಟು ರದ್ದತಿಯಿಂದ ಬಡವರ ಹಣವನ್ನೆಲ್ಲ ಬ್ಯಾಂಕ್ಗೆ ಜಮಾ ಮಾಡಿಸ್ಕೊಂಡು ಅದೇ ಹಣವನ್ನ ಈ ಕಾರ್ಪೊರೇಟ್ ವಂಚಕರಿಗೆ ಸಾಲದ ರೂಪದಲ್ಲಿ ಕೊಟ್ಟು ಅವರೆಲ್ಲ ಲೂಟಿ ಮಾಡಿ ಹೋದ್ಮೇಲೆ ಬ್ಯಾಂಕ್ನ ನಷ್ಟವನ್ನ ಸರಿದೂಗಿಸಲು ರೈಟ್ ಆಫ್, ಸಾಲ ಮನ್ನಾ ಅನ್ನೋ ಆಂಗ್ಲ ಪದವನ್ನ ಬಳಸಿ ಅವರ ಬ್ಯಾಲೆನ್ಸ್ ಶೀಟ್ ಕ್ಲೀನ್ ಮಾಡಲಾಯಿತು. ಮತ್ತೊಂದೆಡೆ ಬ್ಯಾಂಕ್ಗಳು ಸಾಮಾನ್ಯ ಜನರ ಮೇಲೆ ಮಿನಿಮಮ್ ಬ್ಯಾಲೆನ್ಸ್ ಪೆನಾಲ್ಟಿ, ATM ಚಾರ್ಜಸ್ ಅಂತ ಲಕ್ಷಾಂತರ ಕೋಟಿ ರೂಪಾಯಿ ವಸೂಲಿ ಮಾಡಿದ್ರು. ಅಂದ್ರೆ ಶ್ರೀಮಂತರ ಪಾಪದ ಹೊರೆ ಬಡವನ ಬೆನ್ನಿನ ಮೇಲೆ. ವಿದೇಶಾಂಗ ನೀತಿ ಬಲಿಷ್ಠವಾಗಿದೆ. ಅಂದ್ರೆ ದೇಶದ ಭ್ರಷ್ಟರು ವಿದೇಶದಲ್ಲಿ ಅಡಗಿಕೊಳ್ಳಲು ಸಾಧ್ಯವಾಗಬಾರದು ಸ್ನೇಹಿತರೆ. ಆದರೆ 2018-2019ರಲ್ಲಿ ನಮ್ಮ ವಿದೇಶಾಂಗ ನೀತಿ ಕಾರ್ಪೊರೇಟ್ಗಳಿಗೆ ಗಣಿಗಳನ್ನ ಹುಡುಕಿಕೊಡಲು ಮತ್ತು ಲೂಟಿಕೋರರಿಗೆ ಸೇಫ್ ಹೌಸ್ ಒದಗಿಸಲು ಸೀಮಿತವಾಯಿತೆ ಅನ್ನೋ ಪ್ರಶ್ನೆ ಕಾಡದೇ ಇರದು. ದಾವೋಸ್ನ ಮಂಜುಗಡ್ಡೆಯ ಮೇಲೆ ನಿಂತು ತೆಗೆದ ಫೋಟೋಗಳು ಭಾರತದ ಆರ್ಥಿಕತೆಯ ರಕ್ತ ಸಿಕ್ತ ವಾಸ್ತವವನ್ನ ಮುಚ್ಚಿ ಹಾಕಲು ಸಾಧ್ಯವಾಗಲಿಲ್ಲ ಸ್ನೇಹಿತರೆ. ಮುಂದಿನ ಎಪಿಸೋಡ್ ಅಂದ್ರೆ ವರ್ಷ 2019, ಚುನಾವಣಾ ವರ್ಷ. ಇಲ್ಲಿ ದೇಶದ ಒಳಗೆ ನಿರುದ್ಯೋಗ ತಾಂಡವವಾಡ್ತಿದ್ರೆ ಅತ್ತ ಅಮೆರಿಕದ ಟೆಕ್ಸಾಸ್ನಲ್ಲಿ ನಡೆಯುತ್ತದೆ ಇತಿಹಾಸದ ಅತಿ ದೊಡ್ಡ PR ಈವೆಂಟ್. ಅದೇ ಹೌಡಿ ಮೋದಿ. ಡೊನಾಲ್ಡ್ ಟ್ರಂಪ್ ಜೊತೆ ಕೈ ಹಿಡಿದು ಅಬ್ ಕಿ ಬಾರ್ ಟ್ರಂಪ್
ಟ್ರಂಪ್ ಸರ್ಕಾರ ಅಂತ ಅಮೆರಿಕದ ಎಲೆಕ್ಷನ್ ಕ್ಯಾಂಪೇನ್ ನಲ್ಲಿ ಭಾರತದ ಪ್ರಧಾನಿ ಭಾಗಿಯಾಗಿದ್ದು ಯಾಕೆ? ಆ ಟ್ರಂಪ್ ಸವಾರಿಯಿಂದ ಭಾರತದ ರಫ್ತು ಮಾರುಕಟ್ಟೆ ಹೇಗೆ ಪಾತಾಳಕ್ಕೆ ಕುಸಿಯಿತು? ಎಲ್ಲವನ್ನ ಬಿಡಿಸಿ ಹೇಳ್ತೀನಿ, ಕಾಯ್ತಾ ಇರಿ, ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.